ಹಾಯ್ ಹಾಯ್ ಹೇಳಿ. ಲವ್ ಯು. ವಾವ್ ಅಂತಿರಲ್ಲ ಹಂಗೇಳಿ. ವಾವ್ ಅನ್ನಿ. ಕೈ ಅಗ್ಳಿಸ್ಕೊಂಡು ಹೇಳ್ತಿರಲ್ಲ ಹಂಗೇಳಿ. ಕೈ ವಾವ್ ಅಂತ. ಹ್ಯಾಪಿ ಹೋಲಿ ಅನ್ನಿ. ಬಂಗಾರ ಇದು ಬಂಗಾರ ಬಂಗಾರ ಬಂಗಾರ. ಹಲೋ, ವೆಲ್ಕಮ್ ಬ್ಯಾಕ್ ಟು MS ಫ್ಯಾಮಿಲಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಮೀಶೋ ಇಂದ, ಫ್ಲಿಪ್ಕಾರ್ಟ್ ಇಂದ ತಂದಿರೋಂಥ ಪಾರ್ಸಲ್ಗಳನ್ನ ನಿಮ್ಮ ಮುಂದೆ ಓಪನ್ ಮಾಡಿದ್ದೀನಿ ಆಲ್ರೆಡಿ. ಅದನ್ನ ನಿಮ್ಮ ಮುಂದೆ ತೋರಿಸ್ತೀನಿ. ನಿಮ್ಗೆ ಇಷ್ಟ ಆದ್ರೆ ನೀವು ಕೂಡ ಬೈ ಮಾಡ್ಬೋದು. ಇವತ್ತು ಒಂದೇ ತರ ಪ್ರಾಡಕ್ಟ್ಗಳನ್ನ ತರಿಸಿಲ್ಲ. ಇವತ್ತು ಬ್ಯೂಟಿ ಪ್ರಾಡಕ್ಟ್ಗಳು ಮತ್ತೆ ಕಿಚನ್ ಪ್ರಾಡಕ್ಟ್ ಮತ್ತೆ ಡ್ರೆಸ್, ಪ್ಯಾಂಟ್ ಆ ತರ ಬಟ್ಟೆಗಳನ್ನೆಲ್ಲ ತರಿಸಿದೀನಿ. ಹೇಗಿದೆ ಅಂತ ನಿಮ್ ಮುಂದೆ ಒರಿಜಿನಲ್ ಮಾಹಿತಿನ ಕೊಡ್ತೀನಿ. ಯಾರು ಮಿಸ್ ಮಾಡ್ಕೋಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ಯಾಕೆಂದ್ರೆ ತಂದಿರೋಂಥ ಪ್ರಾಡಕ್ಟ್ಗಳೆಲ್ಲ ತುಂಬಾ ಕಡಿಮೆ ಪ್ರೈಸು. ಸೊ ಹಾಗಾಗಿ ನೀವು ಕೂಡ ಹೋಗಿ ಬೈ ಮಾಡ್ತೀರಾ. ಸೊ ಎಲ್ಲರೂ ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಹೆಣ್ಮಕ್ಳಿಗೆ ಕಿಚನ್ ಅಲ್ಲಿ ಹೆಲ್ಪ್ ಆಗುವಂತ ಒಂದು ಪ್ರಾಡಕ್ಟ್ ನ ತರಿಸಿದೀನಿ. ಮತ್ತೆ ಹೆಣ್ಮಕ್ಳು ಬ್ಯೂಟಿ ಟಿಪ್ಸ್ ಗಳನ್ನ ಹೇಳ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬೇಗ ಬೇಗ ವಿಡಿಯೋನ ಮಾಡೋಣ, ಬನ್ನಿ ಸ್ಟಾರ್ಟ್ ಮಾಡೋಣ. ಗೈಸ್, ಇದು ಏನಂದ್ರೆ ಇನ್ಸ್ಟಾದಲ್ಲಿ ಹೈಲೈಟ್ ಆಗೋಗಿತ್ತು ಇದು. ಇವತ್ತು ಈಗ ಹುಟ್ಟಿರೋ ಮಕ್ಕಳಿಗಳಿಗೂ ಕೂಡ ವೈಟ್ ಏರ್ಸ್ ಗಳು ಬಂದಿರುತ್ತೆ. ಸೊ ಹಂಗಾಗಿ ಇದೊಂದು ಯೂಸ್ಫುಲ್ ಆದಂತ ಪ್ರಾಡಕ್ಟ್ ಅಂತ ಹೇಳ್ಬೋದು. ನಾನು ಯೂಸ್ ಆಗುತ್ತೋ ಇಲ್ವೋ ಅಂತ ನಿಜವಾಗ್ಲೂ ಡೌಟ್ ಅಲ್ಲೇ ತರಿಸ್ದೆ, ಬಟ್ ಯೂಸ್ ಆಗುತ್ತೆ. ಸೀರಿಯಸ್ಲಿ ವೈಟ್ ಅನ್ನೋದು ನನಗೆ ಇದೊಂದು ಸ್ವಲ್ಪ ಇದೆ. ಸೊ ಎಲ್ಲಿಗಾದ್ರೂ ಹೋಗುವಾಗ ಹಚ್ಕೊಂಡು ಹೋಗ್ಬೋದು ಅಂತ. ಮತ್ತೆ ಇನ್ನೊಂದು ಮೇನ್ ಇದು ಅಮ್ಮಂಗೋಸ್ಕರ ತರಿಸಿರೋದು. ಕಸ್ಟಮರ್ಗೆ ತರಿಸ್ಕೊಟ್ಟಿದ್ದೆ. ಇದು ರೊಟೇಟ್ ಮಾಡ್ಬೋದು ನೋಡಿ. ಈ ತರ ರೊಟೇಟ್ ಮಾಡಿ ಹಚ್ಕೊಳ್ಳೋದು, ಮತ್ತೆ ಹಿಂದೆ ರೊಟೇಟ್ ಮಾಡ್ಕೊಳ್ಳೋದು. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ಜಸ್ಟ್ 132 ರೂಪಾಯಿಗೆ ರಿಸೀವ್ ಆಗಿದೆ. ಯಾರಿಗಾದ್ರೂ ಬೇಕಾದ್ರೆ ಹೋಗಿ ಬೇಗ ಬೈ ಮಾಡಿ. ನಾವು ಯಾವಾಗ್ಲೂ ಬಣ್ಣ ಹಚ್ಕೊಂಡು ಕುತ್ಕೊಳಕ್ಕಾಗಲ್ಲ. ಸೊ ಹಂಗಾಗಿ ಅರ್ಜೆಂಟ್ ಅನ್ನೋವಾಗ ಇದೊಂದು ಯೂಸ್ ಮಾಡಿದ್ರೆ ಯೂಸ್ಫುಲ್ ಆದಂತ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ತಗೊಂಡು ಬೈ ಮಾಡ್ಕೊಳ್ಳಿ. ಲಿಂಕ್ ಕೊಟ್ಟಿರ್ತೀನಿ, ಬೈ ಮಾಡಿ, ಅಥವಾ ಲಿಂಕ್ ನನಗೆ ಮೆಸೇಜ್ ಮಾಡಿ ಕೇಳ್ಬೋದು. ನೆಕ್ಸ್ಟ್ ಬಂದು ಈ ಪ್ರಾಡಕ್ಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಮಲ್ಟಿ ಕಲರ್ಸ್ ಅಂತ ಹೇಳ್ಬೋದು. ಪ್ಯಾಕ್ ಆಫ್ 12 ತರಿಸಿದೀನಿ. ಇದು ಪ್ರೈಸ್ ಮರ್ತೋಗಿದೆ, ತುಂಬಾ ಕಡಿಮೆ ರೇಟ್ ಇದೆ ಆಯ್ತಾ. ಒಂದಕ್ಕೆ ಹೊರಗಡೆ ಎಷ್ಟು ಕೊಡ್ಬೋದು, ಒಂದಕ್ಕೇನೆ 80, 90, 100 ರೂಪಾಯಿವರೆಗೂ ಕೊಟ್ಟು ತಗೊಂಡು ಬಂದಿದ್ದೀನಿ. ನಾನು ಜಾಸ್ತಿ ಲಿಪ್ ಲೈನರ್ ಯೂಸ್ ಮಾಡ್ತೀನಿ ಅನ್ನೋ ಕಾರಣಕ್ಕೆ. ನೋಡಿ, ನಾನು ಈಗ ವೇರ್ ಮಾಡಿದ್ದೀನಿ ಇದೇ ಪ್ರಾಡಕ್ಟ್. ಒಂದು ಈ ಕಲರು, ಕಾಫಿ ಕಲರು, ಇನ್ನೊಂದು ರೆಡ್ ಕಲರು. ರೆಡ್ ಕಲರ್ ಶೈನಿಂಗ್ ಬರುತ್ತೆ, ಕಾಫಿ ಕಲರ್ ಮೇಲೆ ಹಾಕಿದ್ದೀನಿ. ಯಾರಿಗಾದ್ರೂ ಬೇಕಾದ್ರೆ ಹೋಗಿ ಬೈ ಮಾಡಿ. ತುಂಬಾ ಚೆನ್ನಾಗಿದೆ. ಪ್ಯಾಕ್ ಆಫ್ 12 ಬರುತ್ತೆ. ಇದು ನನಗೆ ಅಂದ್ರೆ ತರಿಸಿರೋದು. ನಂತರ ಗೈಸ್, ಕಿಚನ್ಗೆ ಅಂತಾನೆ ತರಿಸಿದೀನಿ. ಇದು ಪ್ರಾಡಕ್ಟ್ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು. ನಾವು ಸಿಸರ್ ಅಲ್ಲಿ ಕಟ್ ಮಾಡುವಾಗ ಚಾಕುಲಿ ತುಂಬಾ ಕಷ್ಟ ಆಗುತ್ತೆ ಕೆಲವೊಂದು ಟೈಮು. ಅದಕ್ಕೋಸ್ಕರ ತುಂಬಾ ಸಣ್ಣ ಕಟ್ ಮಾಡಬೇಕು ಅಂದ್ರೂ ಕೂಡ ಇದು ನಾವು ಹೇಗೆ ಯಾವ ಸೈಜ್ ಕಟ್ ಮಾಡಬೇಕು ಅಂದ್ರೂ ಕೂಡ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ಯಾರಿಗಾದ್ರೂ ಬೇಕಾದ್ರೆ ಬೈ ಮಾಡಿ. ಎಲೆಕ್ಟ್ರಿಕ್ ಕಟ್ಟಿಂಗ್ ಮಿಷಿನ್ ಇದು ಮಲ್ಟಿ ಕಲರ್ಸ್ ಇರುತ್ತೆ. ಎಲ್ಲ ಯಾವ್ದಾದ್ರೂ ಬರ್ಬೋದು ನೀವು ಬುಕ್ ಮಾಡಿದಾಗ. ಕಲರ್ಸ್ಗಳು ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ಫ್ಲಿಪ್ಕಾರ್ಟ್ ಅಲ್ಲಿ ಬೈ ಮಾಡಿದೀನಿ. ಯಾರಿಗಾದ್ರೂ ಬೇಕಾದ್ರೆ ನಿಜವಾಗ್ಲೂ ಚೆನ್ನಾಗಿದೆ ಗೈಸ್. ಯಾರಿಗಾದ್ರೂ ಬೇಕಾದ್ರೆ ಹೋಗಿ ಬೇಗ ಬೈ ಮಾಡಿ. ಇದು ಒಂದ್ಸಲ ನಿಮ್ಗೆ ಕಟ್ ಮಾಡಿ ಹೇಗೆ ಕಟ್ಟಿಂಗ್ ಆಗುತ್ತೆ ಅಂತ ತೋರಿಸ್ತೀನಿ. ನಾಳೆ ನಡೆದ್ರಲ್ಲಿ ಕಟ್ ಮಾಡಿಬಿಟ್ಟು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಮುಂದಕ್ಕೆ. ನಂತರ ಗೈಸ್, 2 ಪ್ಯಾಂಟ್ಗಳನ್ನ ತರಿಸಿದೀನಿ. ಒಂದು ನನ್ನ ಫ್ರೆಂಡ್ಗೆ, ಇನ್ನೊಂದು ನನಗೆ ಅಂತ. ಇದು ನನಗಾಗಿರುತ್ತೆ.
ನೋಡಿ ಹೇಗಿದೆ. ನಂಗೆ ಸಖತ್ ಕಂಫರ್ಟಬಲ್ ಅಂದ್ರೆ ಪ್ಯಾಂಟ್ ಶರ್ಟ್. ನಾನು ಮುಂಚೆ ತುಂಬಾ ಯೂಸ್ ಮಾಡ್ತಿದ್ದೆ. ನನ್ನ ಮನೇಲಿ ಪ್ಯಾಂಟ್ ಶರ್ಟು, ಚಡ್ಡಿ, ಮಿಡಿ, ಫ್ರಾಕ್ ಪ್ರತಿಯೊಂದು ಹಾಕ್ಸಿದ್ದಾರೆ ನಮ್ಮಮ್ಮ. ಸೀರಿಯಸ್ಲಿ ನಮ್ಮಮ್ಮ ಎಲ್ಲಾ ತರನು ಬಟ್ಟೆ ನನ್ಗೆ ಹಾಕ್ಸಿದ್ದಾರೆ. ಯಾಕೆಂದ್ರೆ ಅವರಂತೂ ಅವನ್ನೆಲ್ಲ ಹಾಕಕ್ಕಾಗಿಲ್ಲ. ನನ್ನ ಮಗಳಿಗಾದ್ರೂ ಹಾಕಿಸ್ಬೇಕು, ಯಾವುದೇ ತರ ಕೊರತೆ ಇಲ್ದಲೆ ಬೆಳೆಸ್ಬೇಕು ಅಂತ ತುಂಬಾ ಮುದ್ದಾಗಿ ನಮ್ಮಮ್ಮ ಸಾಕಿದ್ದಾರೆ. ಅದ್ರಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ, ಮದ್ವೆಗಿನ ಮುಂಚೆ ಎಲ್ಲಾ ತರ ಬಟ್ಟೆಗಳನ್ನು ನಾನು ವೇರ್ ಮಾಡಿದೀನಿ. ಆದ್ರೆ ಮದುವೆ ಆದ್ಮೇಲೆ ಪಾಪು ಆಗಿದ್ರಿಂದ ನಾನು ಎಲ್ಲ ಸ್ಟಾಪ್ ಮಾಡಿದ್ದೆ. ಸ್ಟಾಪ್ ಏನ್ ಮಾಡಿರ್ಲಿಲ್ಲ, ವೇರ್ ಮಾಡ್ತಿದ್ದೆ, ಬಟ್ ಸ್ವಲ್ಪ ಕಮ್ಮಿ ವೇರ್ ಮಾಡ್ತಿದ್ದೆ. ಯಾಕೆ ಅಂದ್ರೆ ಮಕ್ಕಳು ಇರ್ತಾವಲ್ಲ, ಮತ್ತೆ ದಪ್ಪ ಬೇರೆ ಆಗ್ಬಿಟ್ಟಿದ್ದೆ ಅನ್ನೋ ಕಾರಣಕ್ಕೋಸ್ಕರ. ಬಟ್ ತುಂಬಾ ಪ್ಯಾಂಟ್ಗಳಿದೆ, ಬಟ್ ಇದೊಂದು ಪ್ಯಾಂಟ್ ಬೇಕಿತ್ತು. ನನ್ ಗಂಡಂದೊಂದು ಯೂಸ್ ಮಾಡ್ಬೇಕು, ಹಾಕಿ ಮಿಲ್ಟ್ರಿ ಪ್ಯಾಂಟ್ ಕಿತ್ಕೊಬಿಟ್ಟು ಅವ್ರ ಹತ್ರ ನಾನೇ ಇಟ್ಕೊಬಿಟ್ಟಿದ್ದೆ. ಅದೇ ತರದ್ ಇವಾಗ ಜೀನ್ಸ್ ಹಾಕಿದ್ದೀನಿ. ಯಾರಿಗಾದ್ರೂ ಬೇಕಾದ್ರೆ ಕ್ವಾಲಿಟಿ ಮಾತ್ರ ಸಕ್ಕದಾಗಿದೆ ಗೈಸ್. ಯಾರಿಗಾದ್ರೂ ಬೇಕಾದ್ರೆ ಪಾಕೆಟ್ಗಳು ಇದಾವೆ, ಬೈ ಮಾಡ್ಕೊಳ್ಳಿ. ಇದು ಈಗಿನ ಟ್ರೆಂಡ್ ತರಿಸಿದೀನಿ ನನ್ನ ಫ್ರೆಂಡ್ಗೆ. ಇದು ಪ್ಲಾಜಾ ಪ್ಯಾಂಟ್ ತರ ಈಗಿನ ಟ್ರೆಂಡ್ ಆಗಿದೆ ನೋಡಿ ಗೈಸ್. ಇದು ಇದೇ ತರ ಬರುತ್ತೆ, ಈಗಿನ ಟ್ರೆಂಡ್ ಇದು. ಚೆನ್ನಾಗಿದೆ, ಯಾರಿಗಾದ್ರೂ ಬೇಕಾದ್ರೆ ಇದು ಕೂಡ ಫ್ಲಿಪ್ಕಾರ್ಟ್ ಅಲ್ಲೇ ತರಿಸಿರೋದು. ಈ ಮೂರನ್ನು ಬೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಡ್ರೆಸ್. ಆಕ್ಚುಲಿ ಒಂದ್ ವಿಡಿಯೋದಲ್ಲಿ ಮಾಡಿದ್ದೆ ಓಪನ್ ಮಾಡಿ, ಬಟ್ ಅದು ಯಾಕೋ ಸ್ಟೋರೇಜ್ ಪೂರ್ತಿಯಾಗಿ ಅದು ಬರ್ಲಿಲ್ಲ ಗೈಸ್. ಹಾಗಾಗಿ ಮತ್ತೆ ವಿಡಿಯೋ ಮಾಡ್ತಿದ್ದೀನಿ. ಮತ್ತೆ ಹೇಳಕ್ ಸ್ವಲ್ಪ ಸುಸ್ತು ಅನಿಸ್ತಿದೆ ನೋಡಿ. ಹೆಣ್ಮಕ್ಳಿಗೆ ಪಿಂಕ್ ಕಲರ್ ಡ್ರೆಸ್ ಅಂದ್ರೆ ಮಾತ್ರ ಸಕ್ಕತ್ ಇಷ್ಟ. ಇದು ಕಸ್ಟಮರ್ದಾಗಿರುತ್ತೆ, ನಂದಾಗಿದ್ರೆ ಸೀರಿಯಸ್ಲಿ ವೇರ್ ಮಾಡಿ ತೋರಿಸ್ತಿದ್ದೆ ನೋಡಿ. ಇದು ಪ್ಯಾಂಟ್ ತುಂಬಾ ಚೆನ್ನಾಗಿದೆ ಗೈಸ್. ಯಾರಿಗಾದ್ರೂ ಬೇಕಾದ್ರೆ ಹೋಗಿ ಬೇಗ ಬೈ ಮಾಡಿ. ನನ್ನ ಹತ್ರ ತುಂಬಾ ಇದೆ, ಆದ್ರೂ ನಾನು ಒಂದ್ಸಲ ಬೈ ಮಾಡ್ತೀನಿ. ಇದು ನನಗೂ ಕೂಡ ಬೇಕು. ಇದೇ ತರದ್ ಇನ್ನೊಂದಿದೆ, ಬಟ್ ಆದ್ರೂ ಇರ್ಲಿ. ಅದು ಸ್ಲೀವ್ಲೆಸ್, ಇದು 3/4 ಸ್ಲೀವ್. ಸೊ ಹಂಗಾಗಿ ಕಾಲರ್ ಇದೆ, ನನ್ಗಿರ್ಲಿ. ಇನ್ನೊಂದು ಬುಕ್ ಮಾಡ್ಕೊಂತೀನಿ. ಇದು ಕಸ್ಟಮರ್ದಾಗಿರುತ್ತೆ, ಸೊ ಹಂಗಾಗಿ ಅವರಿಗೆ ಕೊಟ್ಬಿಡ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಬೇಗ ವಿಡಿಯೋ ಮಾಡಿ ಮುಗಿಸ್ಬಿಡ್ತೀನಿ. ಇದು ಎಲ್ಲಿ ಸ್ಟಾಪ್ ಆಗ್ಬಿಡುತ್ತೋ ವಿಡಿಯೋ ಮಾಡುವಾಗ ಅಂತ ಭಯ ಆಗ್ತಿದೆ ನನ್ಗೆ. ಮತ್ತೆ ಸ್ಟಾಪ್ ಆದ್ರೆ ಅಂತೂ ಮತ್ತೆ ವಿಡಿಯೋ ಮಾಡಲ್ಲ. ಇದು ನೀವು ನೋಡಿದಿರ ಆಲ್ಮೋಸ್ಟ್ ಬಾಕ್ಸ್ಗಳು. ಪ್ಯಾಕ್ ಆಫ್ 10 ಬರುತ್ತೆ. ಈ ಬಾಕ್ಸ್ಗಳೇನು ನಿಮ್ಗೆ ಮತ್ತೆ ಓಪನ್ ಮಾಡಿ ತೋರಿಸ್ಬೇಕು ಅನ್ನೋದು ಏನಿಲ್ಲ. ಆಕ್ಚುಲಿ ತುಂಬಾ ಬಾಕ್ಸ್ಗಳನ್ನ ಈ ತರ ತರಿಸಿದೀನಿ ಕಸ್ಟಮರ್ಗಳಿಗೆ. ಪ್ಯಾಕ್ ಆಫ್ 10 ಬರುತ್ತೆ. ಟ್ರಾನ್ಸ್ಪರೆಂಟ್ ಬಾಕ್ಸ್ ಆಗಿರುತ್ತೆ. 500 ml ಇರುತ್ತೆ. ಯಾರಿಗಾದ್ರೂ ಬೇಕಾದ್ರೆ ಹೋಗಿ ಬೈ ಮಾಡಿ. ನಂತರ ಸೇಮ್ ಇನ್ನೊಂದು ಬಾಕ್ಸ್, ಬಟ್ ಇದು 900 ಸಮಥಿಂಗ್ ತರಿಸಿದೀನಿ. ಇದು ಕಲರ್ ಚೇಂಜು, ರೆಡ್ ಕಲರ್. ವಿಡಿಯೋದಲ್ಲಿ ಸ್ವಲ್ಪ ಆರೆಂಜ್ ತರದ್ದು ಕಾಣಿಸ್ತಿದೆ. ಇದು ರೆಡ್ ಕಲರ್, ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿದೆ. ಹೋಗಿ ಯಾರಿಗಾದ್ರೂ ಬೇಕಾದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ತರಿಸಿರೋದು ಎರಡು ಕೂಡ ಬೈ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಹಾಗೆ ಕಸ್ಟಮರ್ಗಳು ನನಗೆ ಆರ್ಡರ್ ಕೊಡ್ತಾರಲ್ಲ, ಅವ್ರ ನಂಬಿಕೆನ ನಾನು ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಯಾವುದೇ ಒಂದು ಪ್ರಾಡಕ್ಟ್ ತಂದ್ರೂ ಕೂಡ ಕಸ್ಟಮರ್ಗಳದ್ದು ನಾನು ವೇರ್ ಮಾಡಲ್ಲ. ಏಕೆಂದ್ರೆ ನನ್ನ ನಂಬಿ ಕೊಟ್ಟಿರ್ತಾರೆ ಅಂದ್ಮೇಲೆ ಆ ನಂಬಿಕೆ ನಾನು ಉಳಿಸ್ಕೋಬೇಕು. ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಹಾಗೆ ನನಗೆ ಕಸ್ಟಮರ್ಗಳು ಆರ್ಡರ್ ಕೊಡೋದ್ರಿಂದ ನಾನು ವಿಡಿಯೋ ಮಾಡೋಕ್ಕೆ ನನಗೂ ಕೂಡ ಹೆಲ್ಪ್ ಆಗ್ತಿದೆ. ನನಗೆ ಕೊಡ್ತಿರೋ ಅಂತ ಕಸ್ಟಮರ್ಗಳಿಗೆಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ ಯು, ತುಂಬಾ ಹೃದಯದ ಧನ್ಯವಾದಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಕೊಡೋದ್ರಿಂದನೇ ನನಗೊಂದು ಯೂಟ್ಯೂಬ್ಗೆ ವಿಡಿಯೋ ಆಗ್ತಿದೆ. ಹಾಗೆ ಕಡಿಮೆ ಬಜೆಟ್ ಅಲ್ಲಿ ಕಡಿಮೆ ಪ್ರೈಸ್ ಅಲ್ಲಿ ನಾನು ನಿಮ್ಗೆ ಆರ್ಡರ್ ಮಾಡಿ ಕೊಡ್ತಿದ್ದೀನಿ. ಗುಡ್ ಕ್ವಾಲಿಟಿ ಅಂತ ಹೇಳ್ಬೋದು. ಹಾಗೆ ನನ್ನ ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿಗಳಿಗೆ, ಇವಾಗ ನನ್ಗೆ ಸಪೋರ್ಟ್ ಮಾಡ್ತಿರೋರೆಲ್ಲ ನನ್ನ ಫ್ಯಾಮಿಲಿಗಳೇ. ಅವರೆಲ್ಲರಿಗೂ ಒಂದು ವಿಡಿಯೋ ಆಗುತ್ತೆ, ಅವರು ಕೂಡ ಬೈ ಮಾಡ್ಕೋಬಹುದು. ಲಿಂಕ್ ಕೊಟ್ಟಿರ್ತೀನಿ. ಅವರು ಕೂಡ ಕಡಿಮೆ ಬಜೆಟ್ ಅಲ್ಲಿ ಚೆನ್ನಾಗಿರೋಂಥ ಬೆಸ್ಟ್ ಕ್ವಾಲಿಟಿನ ಬೈ ಮಾಡ್ಕೋಬಹುದು. ನನಗೆ ಸಪೋರ್ಟ್ ಮಾಡ್ತಿರೋದೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಇಷ್ಟ ಆದ್ರೆ ಸಪೋರ್ಟ್ ಮಾಡಿ. ತುಂಬಾ ಜನ ನನಗೆ ಫ್ರೆಂಡ್ಸ್ ಇದ್ದಾರೆ, ತುಂಬಾ ಅಂದ್ರೆ ತುಂಬಾ ಜನ ಇದ್ದಾರೆ ಸೀರಿಯಸ್ಲಿ. ಬಟ್ ಕೆಲವೊಬ್ರು ನಮ್ಮವರೇ ನಮ್ಗೆ ಸಪೋರ್ಟ್ ಮಾಡಲ್ಲ ಅಂತ ಅನ್ಸುತ್ತೆ. ನಿಜವಾಗ್ಲೂ ಬೇಜಾರಾಗುತ್ತೆ. ಯಾಕೆಂದ್ರೆ ನಾನು ಫಿಲಂ ಇಂಡಸ್ಟ್ರಿಯಲ್ಲಿ ಇದ್ದಾಗ ಫಿಲಂ ಇಂಡಸ್ಟ್ರಿ ಫ್ರೆಂಡ್ಸ್ಗಳು ಇದ್ದಾರೆ. ಹಾಗೆ ಕಾಲೇಜ್ ಫ್ರೆಂಡ್ಸು, ಡಿಗ್ರಿ ಫ್ರೆಂಡ್ಸು, ಸನ್ ಫಿಲಂನ ಸ್ಕೂಲಲ್ಲಿ ನಾನು
ಓದಿತ್ತು. ಸನ್ ಫಿಲ್ಮ್ನ ಸ್ಕೂಲ್ ಫ್ರೆಂಡ್ಸ್ ಇದ್ದಾರೆ. PUC ಬಂದು ವಿಭಜಿತದಲ್ಲಿ ಓದಿತ್ತು. ವಿಭಜಿತ ಸ್ಕೂಲ್ ಫ್ರೆಂಡ್ಸ್ ಇದ್ದಾರೆ. ಮತ್ತೆ ಕಲಾ ಕಾಲೇಜಲ್ಲಿ ನಾನು ಓದಿತ್ತು. ಕಲಾ ಕಾಲೇಜ್ ಫ್ರೆಂಡ್ಸ್ ಇದ್ದಾರೆ. ಬಟ್ ಹೊರಗಡೆ ತುಂಬಾ ಜನ ಇದ್ದಾರೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ತುಂಬಾ ಅಂದ್ರೆ ತುಂಬಾ ಜನ ಫ್ರೆಂಡ್ಸ್ಗಳಿದ್ದಾರೆ. ಹುಡುಗರು ಎಲ್ಲಾ ತರನು ಇದ್ದಾರೆ ಆಯ್ತಾ. ಆದ್ರೆ ನಂಗೆ ಸಬ್ಸ್ಕ್ರೈಬರ್ ಆಗಿರೋದು ತುಂಬಾ ಕಡಿಮೆ ಜನ ಆಗಿದ್ದಾರೆ. ನಮ್ಮೂರೇ ನಮ್ ಫ್ರೆಂಡ್ಸ್ಗಳೇ ಆಗಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಒಬ್ರು ಬೆಳೀತಿದ್ರೆ ಸಪೋರ್ಟ್ ಮಾಡಲ್ಲ ಅಂತ ಅನ್ಕೊಂತೀನಿ. ನನಗೆ ಯಾವುದೇ ತರ ಇದರಿಂದ ಅಮೌಂಟ್ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಿಲ್ಲ. ನನಗೆ ಕೇವಲ ಒಂದು ಯೂಟ್ಯೂಬರ್ ಆಗಬೇಕು ಅನ್ನೋ ಒಂದು ಆಸೆ. ಜನಗಳು ನನ್ನ ನೋಡಿ ಆಸೆ ಪಡಬೇಕು, ನನ್ನಿಂದ ಅವ್ರಿಗೆ ಏನಾದರೂ ಯೂಸ್ಫುಲ್ ಆದಂತ ಮಾಹಿತಿ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ಖಂಡಿತ ಯಾವುದೇ ತರ ಬ್ಯಾಡ್ ಆಗಿ ಅಂದ್ರೆ ನಾನು ಇದರಿಂದ ದುಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಿಲ್ಲ. ನನಗೆ ತುಂಬಾ ಆಸೆ ಇತ್ತು ಯೂಟ್ಯೂಬರ್ ಆಗಬೇಕು ಅಂತ. ಆ ಕಾರಣಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಮುದ್ದಿನ ಮಗಳು, ಫ್ರೆಂಡ್, ಸ್ನೇಹಿತೆ, ಇಲ್ಲ ಅಕ್ಕನೋ, ತಂಗಿನೋ, ತಮ್ಮನೋ ಯಾರಾದರೂ ಅನ್ಕೊಡಿ, ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಚಿನ್ನಮ್ಮ ಬನ್ನಿ ಇಲ್ಲಿ, ಓಡ್ ಬನ್ನಿ. ನನ್ನ ಮಗಳು ಈಗ ಎದ್ದು ಬಂದ್ಲು. ಓಡ್ ಬನ್ನಿ. ಆಯ್ ಮಾಡಿ. ಆಯ್. ಅಯ್ಯೋ, ಚುಚ್ಚಿಗೆ ಲಿಪ್ಸ್ಟಿಕ್ ಹಾಕೊಳಕ್ ಹೋಗೋದು. ಹಾಯ್, ನಮಸ್ತೆ ಮಾಡಿ. ಹಂಗಲ್ಲ, ನಮಸ್ಕಾರ. ಎರಡು ಕೈ ಮುಗಿರಿ. ಕ್ಲಿಪ್ ಕೊಟ್ಟಿದ್ದೆ, ಏನ್ ಮಾಡಿದ್ರಿ ಕ್ಲಿಪ್ಪು? ನಮಸ್ಕಾರ ಮಾಡಿ. ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಲೈಕ್ ಕಿಸ್ಕೊಡು. ಲವ್ ಯು. ಅಲ್ಲೇ ನೀನು ಹೇಳಮ್ಮ ಅವರೆಲ್ಲರಿಗೂ ಹಾಯ್ ಹೇಳಿ. ಲವ್ ಯು. ವಾವ್ ಅಂತಿರಲ್ಲ ಹಂಗೇಳಿ. ವಾವ್ ಅನ್ನಿ. ಕೈ ಅಗ್ಳಿಸ್ಕೊಂಡು ಹೇಳ್ತಿರಲ್ಲ ಹಂಗೇಳಿ. ಕೈ ವಾವ್ ಅಂತ. ಹ್ಯಾಪಿ ಹೋಲಿ ಅನ್ನಿ. ಬಂಗಾರ ಇದು, ಬಂಗಾರ. Thank you so much, guys. Nadiri. Bye-bye.